ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮನ್ನು ಹಿಂಡು ಮನೆ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತೊಂದು ಹೊಸ ಜಾತಿಯ ಪೇರಲೆಯನ್ನು ತೋರಿಸ್ತಾ ಇದ್ದೇನೆ. ಬಹುಶಃ ಇದು ನಮ್ಮ ಈ ಕಡೆ ಭಾಗದಲ್ಲೇ ಮೊದಲನೆಯ ಬೆಳೆ. ಇದು ಥೈಲ್ಯಾಂಡ್ ಮೂಲದ ಒಂದು ಪೇರಲೆ. ಇದು ಕೆಂಪು ಪೇರಲೆ ಒಳಗೆ ಭಾಳಷ್ಟು ಜಾತಿ ಇದೆ. ಇದು ಶ್ರೀ ಸಾಕೇತ್ ಅಂತ ಒಂದು ವೆರೈಟಿ. ಇದರಲ್ಲಿ 3 ಸೀರೀಸ್ ಬಂದಿದೆ, 1, 2, 3 ಅಂತ. ಇದು ಮೂರನೇ ಸೀರೀಸಲ್ಲಿ ನನಗೆ ಹಣ್ಣಾಗಿದೆ. ಇದು ಪ್ಯಾಕೆಟಲ್ಲಿ ಇಟ್ಟಿದ್ದೇನೆ. ಸುಮಾರು 6 ತಿಂಗಳ ಗಿಡ ಮಾತ್ರ ಇದು ಅಲ್ಲಿಂದನೇ ಗೂಟಿ ಗಿಡ ನನಗೆ ಬಂದಿರೋದು ಅಂಥದ್ದು. ಈಗ ನೋಡಿ, ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಹಕ್ಕಿ ತಿನ್ನುತ್ತೆ ಹೇಳಿ ಅದಕ್ಕೆ ಬಲೆನೂ ಹಾಕಿದ್ದೆ. ಈಗ ಮತ್ತೆ ಮೇಲ್ಗಡೆಯಿಂದ ಕವರು ಸಹ ಹಾಕಿದ್ದೆ. ಈಗ ಹಣ್ಣಾಗಿದೆ. ನೋಡಿ, ಇದು ಮೊದಲನೇ ಬೆಳೆ ಆಗಿದ್ದರಿಂದ ಸ್ವಲ್ಪ ಚಿಕ್ಕದಾಗಿ ಬಂದಿದೆ. ಆದರೂ ಸುಮಾರು ಒಂದು 300ರಿಂದ 400 ಗ್ರಾಮ್ ತೂಕ ಬಂದಿದೆ ಇದೀಗ. ಇದರ 2 ಸೈಜ್ ಬರುತ್ತೆ ಇದು, ಅಂದರೆ ದಪ್ಪದಲ್ಲಿ. ನೋಡಿ, ಹಣ್ಣು ಯಾವ ರೀತಿ ಬಂದಿದೆ ಅಂತಿದ್ದು. ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಹಣ್ಣು ಗಟ್ಟಿ ಇದೆ. ಹಣ್ಣು ಭಾಳ ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ, ಭಾಳ ಸ್ವೀಟಾಗಿದೆ. ಈ ಮಳೆಗಾಲದಲ್ಲಿ ಸಹ ಇಷ್ಟು ಸ್ವೀಟಾಗಿ ಕ್ರಿಸ್ಪಿಯಾಗಿರೋದು ಭಾಳ ಹೆಚ್ಚಿನ ಒಂದು. ನೋಡಿ, ಇದು ಯಾವ ರೀತಿಯಲ್ಲಿ ಕಲರ್ ಇದೆ, ಪೂರ್ತಿ ಪಲ್ಪು. ಬೀಜಗಳು ಸಹ ಭಾಳ ಕಡಿಮೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪೇರಲೆ ಹಣ್ಣುಗಳು ಸಹ ಆಗ್ತಾ ಇದೆ. ಇನ್ನೂ 5-6 ಜಾತಿಯ ಹೊರಗಡೆ ದೇಶದ ಒಳ್ಳೊಳ್ಳೆ ತಳಿಯ ಗಿಡಗಳು ಸಹ ಬಂದಿದೆ. ಅದರಲ್ಲೂ ಹೂ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಹಣ್ಣಾಗ್ತದೆ. ಅದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನೀವು ಸಹ ಇದರ ಗಿಡಗಳು ಬೇಕಾದರೆ ನನ್ನನ್ನು ಸಂಪರ್ಕ ಮಾಡಿ. ಈ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇದೆ. ಎಲ್ಲರೂ ಹಾಕಬೇಕಾದಂಥ ಒಂದು ಉತ್ತಮವಾದ ಪೇರಲೆಯ ಒಳಗೆ ಒಂದು ತಳಿ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಭಾಳ ಚೆನ್ನಾಗಿದೆ. ಇದು ನೀವು ತಿಳಿದ ಹಾಗೆ ಯಾವುದೇ ರೀತಿಯ ಅಡ್ಡ ವಾಸನೆ ಅಥವಾ ಯಾವುದೂ ಇಲ್ಲ. ಭಾಳ ಕ್ರಿಸ್ಪಿಯಾಗಿ ಸಿಹಿಯಾಗಿದೆ. ಇಲ್ಲಿವರೆಗೆ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.